ಹಲೋ ಇಂಗ್ಲಿಷ್ ಲರ್ನರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಆಸಕ್ತಿಕರವಾದ ವಿಷಯವನ್ನ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಏನದು ಆಸಕ್ತಿಕರವಾದ ವಿಷಯ, ಏನದು ಆಸಕ್ತಿಕರವಾದ ಟಾಪಿಕ್ ಅನ್ನೋದಾದ್ರೆ, ಆರ್ ಯು ಕನ್ಫ್ಯೂಸ್ಡ್ ಬಿಟ್ವೀನ್ ಸೇ, ಟೆಲ್, ಸ್ಪೀಕ್ ಅಂಡ್ ಟಾಕ್? ಸೇ, ಟೆಲ್, ಸ್ಪೀಕ್ ಮತ್ತೆ ಟಾಕ್ ಈ ವರ್ಡ್ಸ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದೆಯಾ? ದೆನ್ ಯು ಆರ್ ನಾಟ್ ಅಲೋನ್. ಸೊ ಆ ರೀತಿಯ ಕನ್ಫ್ಯೂಷನ್ ಇರೋದೇ ನಿಜ, ಆದ್ರೆ ಅದು ನಿಮಗೆ ಮಾತ್ರ ಅಲ್ಲ, ಬಹಳಷ್ಟು ಜನಕ್ಕೆ ಈ ವರ್ಡ್ಸ್ ಬಗ್ಗೆ ಕನ್ಫ್ಯೂಷನ್ ಇದೆ. ಯಾಕೆ ಅನ್ನೋದಾದ್ರೆ, ದೀಸ್ ವರ್ಡ್ಸ್ ಸೀಮ್ ಸಿಮಿಲರ್ ಬಟ್ ಯೂಸ್ಡ್ ಇನ್ ಡಿಫ್ರೆಂಟ್ ವೇಸ್. ಇವು ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತೆ, ಅರ್ಥವನ್ನ ಹೇಳುವಾಗ ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ, ಬಟ್ ಇದನ್ನ ಯೂಸ್ ಮಾಡುವಾಗ ಮಾತ್ರ ನಾವು ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆ ಡಿಫ್ರೆನ್ಸ್ ಏನು ಅನ್ನೋದನ್ನ ಬಹಳ ಸಿಂಪಲ್ ಆಗಿ, ಬಹಳ ಈಸಿಯಾಗಿರೋ ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಖಂಡಿತ ಇನ್ ಮುಂದೆ ಸೇ, ಟೆಲ್, ಸ್ಪೀಕ್ ಅಂಡ್ ಟಾಕ್ ಈ ವರ್ಡ್ಸ್ ಅನ್ನ ಯೂಸ್ ಮಾಡುವಾಗ ಯಾವುದೇ ಮಿಸ್ಟೇಕ್ಸ್ ಆಗೋದಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ಈ ವರ್ಡ್ಸ್ ನ ಕನ್ನಡ ಮೀನಿಂಗ್ ಅನ್ನ ನೋಡೋಣ. ಸೇ, ಹೇಳು. ಸೇ ಅಂದಾಗ ಹೇಳು ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ. ಟೆಲ್, ಆಗ್ಲೂ ಕೂಡ ನಾವು ಹೇಳು ಅಂತಾನೆ ಯೂಸ್ ಮಾಡ್ತೀವಿ. ಟೆಲ್, ಹೇಳು. ಸ್ಪೀಕ್, ಮಾತನಾಡು. ಸ್ಪೀಕ್ ಅಂದಾಗ ಮಾತನಾಡು ಅಥವಾ ಮಾತಾಡು. ಟಾಕ್, ಮಾತನಾಡು. ಸೊ ಸೇ ಅಂದಾಗ್ಲೂ ಹೇಳು ಅಂತಾನೆ ಮೀನಿಂಗ್ ಅನ್ನು ಕೊಡುತ್ತೆ. ಟೆಲ್ ಅಂದಾಗ್ಲೂ ಕೂಡ ಹೇಳು ಅಂತಾನೆ ಮೀನಿಂಗ್ ಅನ್ನು ಕೊಡುತ್ತೆ. ಸ್ಪೀಕ್ ಅಂದಾಗ ಮಾತನಾಡು ಅಂತ ನಾವು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದ್ದೀವಿ ಅಥವಾ ಯಾರಿಗೋ ಮಾತನಾಡು ಅಂತ ಹೇಳ್ತಾ ಇದ್ದೀವಿ. ಟಾಕ್, ಮಾತಾಡು ಅಥವಾ ಮಾತನಾಡು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಮೀನಿಂಗ್ ಒಂದೇ ರೀತಿ ಇದ್ದಾಗಲೂ ಕೂಡ ಇವುಗಳನ್ನ ಹೇಗೆ ಡಿಫ್ರೆಂಟ್ ಆಗಿ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ಬಿಟ್ರೆ ನೆಕ್ಸ್ಟ್ ಇಂದ ನಾವು ಇವುಗಳನ್ನ ಯೂಸ್ ಮಾಡುವಾಗ ಯಾವುದೇ ಮಿಸ್ಟೇಕ್ಸ್ ಅನ್ನ ಖಂಡಿತ ಮಾಡೋದಿಲ್ಲ. ಈಗ ಒಂದೊಂದಾಗಿ ಇವುಗಳನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಒನ್, ಸೇ. ಸೇನ ಯಾವಾಗ ಯೂಸ್ ಮಾಡಬೇಕು? ವೆನ್ ಯು ಫೋಕಸ್ ಆನ್ ದ ವರ್ಡ್ಸ್ ಸಮ್ ಒನ್ ಸ್ಪೀಕ್ಸ್. ಸೊ ಯಾರಾದ್ರೂ ಮಾತನಾಡುವಾಗ ಅವರ ವರ್ಡ್ಸ್ ಮೇಲೆ ಫೋಕಸ್ ಮಾಡಿದಾಗ, ಅವರು ಯಾವ ಪದಗಳನ್ನ ಯೂಸ್ ಮಾಡಿದ್ರು ಅಂದ್ರೆ ಅವರ ಮಾತಿನ ಮೇಲೆ ನಾವು ಫೋಕಸ್ ಮಾಡಿದಾಗ, ಅವರು ಏನ್ ಹೇಳಿದ್ರು ಆ ವರ್ಡ್ಸ್ ಮೇಲೆ ಫೋಕಸ್ ಮಾಡಿದಾಗ ದೇರ್ ವಿ ಯೂಸ್ ಸೇ. ಆ ಸಂದರ್ಭದಲ್ಲಿ ಸೇ ಅನ್ನೋದನ್ನ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಹಿಯರ್ ವಿ ಆರ್ ಫೋಕಸಿಂಗ್ ಆನ್ ದ ವರ್ಡ್ಸ್ ಸಮ್ ಒನ್ ಸ್ಪೀಕ್ಸ್. ಸೊ ನಾವು ಪ್ರಿಯಾರಿಟಿ ವರ್ಡ್ಸ್ಗೆ ಕೊಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಮಾತನಾಡಿದ ಪದಗಳಿಗೆ, ಮಾತನಾಡಿದ ಮಾತಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಶಿ ಸೆಡ್ ಹಲೋ. ಸೊ ಸೆಡ್ ಇಸ್ ದ ಪಾಸ್ಟ್ ಫಾರ್ಮ್ ಆಫ್ ಸೇ. ಸೇನ ಪಾಸ್ಟ್ ಫಾರ್ಮ್ ಸೆಡ್ ಆಗಿದೆ. ಶಿ ಸೆಡ್ ಹಲೋ, ಅವಳು ಏನ್ ಹೇಳಿದ್ಲು? ಹಲೋ. ವಿ ಆರ್ ಫೋಕಸಿಂಗ್ ಆನ್ ದ ವರ್ಡ್ಸ್ ಸಮ್ ಒನ್ ಸ್ಪೀಕ್. ನಾವು ಆ ವ್ಯಕ್ತಿ ಮಾತನಾಡಿದ ಪದಗಳ ಮೇಲೆ ಫೋಕಸ್ ಅನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಅವಳು ಏನ್ ಹೇಳಿದ್ಲು ಅದ್ರ ಮೇಲೆ ನಾವು ಫೋಕಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಶಿ ಸೆಡ್ ಹಲೋ, ಅದಕ್ಕೆ ನಾವು ಸೇನ ಪಾಸ್ಟ್ ಫಾರ್ಮ್ ಸೆಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಶಿ ಸೆಡ್ ಹಲೋ, ಅವಳು ಹಲೋ ಅಂತ ಹೇಳಿದಳು. ಸೊ ಈ ಸೆಂಟೆನ್ಸ್ ಅಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಯಾವುದ್ರ ಮೇಲೆ ಅಂದ್ರೆ, ಅವಳು ಏನ್ ಹೇಳಿದ್ಲು ಆ ವರ್ಡ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಶಿ ಸೆಡ್ ಹಲೋ. ಹಿ ಸೆಡ್ ಹಿ ವಾಸ್ ಬಿಸಿ. ಹಿ ಸೆಡ್ ಹಿ ವಾಸ್ ಬಿಸಿ. ಅವನು ನಾನು ಬಿಸಿ ಅಂತ ಹೇಳ್ದ. ಸೊ ಅವನು ಏನಂತ ಹೇಳ್ದ ಆ ವರ್ಡ್ಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಸೇನ ಪಾಸ್ಟ್ ಫಾರ್ಮ್ ಸೆಡ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ. ಹಿ ಸೆಡ್ ಹಿ ವಾಸ್ ಬಿಸಿ. ನಮ್ಮ ಫೋಕಸ್ ಯಾವ್ದ್ರ ಮೇಲಿದೆ? ಅವನು ಏನು ಹೇಳ್ದ, ಅವನು ಬಿಸಿ ಅಂತ ಹೇಳ್ದ. ಹಿ ಸೆಡ್ ಹಿ ವಾಸ್ ಬಿಸಿ.
ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. ಪ್ಲೀಸ್ ಸೇ ಹಲೋ ಟು ಯುವರ್ ಪೇರೆಂಟ್ಸ್. ಪ್ಲೀಸ್ ಸೇ ಹಲೋ ಟು ಯುವರ್ ಪೇರೆಂಟ್ಸ್. ಸೊ ಇಲ್ಲಿ ಕೂಡ ವಿ ಆರ್ ಫೋಕಸಿಂಗ್ ಆನ್ ದ ವರ್ಡ್ ಸಮ್ವನ್ ಸ್ಪೀಕ್ಸ್. ಮಾತನಾಡಿದಂತಹ ಪದಗಳ ಮೇಲೆ ಅಥವಾ ಮಾತಿನ ಮೇಲೆ ಫೋಕಸ್ ಅನ್ನ ಮಾಡ್ತಾ ಇದ್ದೀವಿ. ಪ್ಲೀಸ್ ಸೇ ಹಲೋ ಟು ಯುವರ್ ಪೇರೆಂಟ್ಸ್. ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಂತ, ಸೇ ಹಲೋ ಟು ಯುವರ್ ಪೇರೆಂಟ್ಸ್. ನಿನ್ನ ಪೇರೆಂಟ್ಸ್ಗೆ ಹಲೋ ಹೇಳು. ಸೊ ಇಲ್ಲಿ ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇರುವಂತಹ ವರ್ಡ್ಸ್ ಮೇಲೆ. ಸೊ ವಿ ಯೂಸ್ಡ್ ಸೇ ಹಿಯರ್. ಹಿ ಸೆಡ್ ಟು ಮೀ. ಅವನು ನನಗೆ ಹೇಳ್ದ. ಅವನು ನನಗೆ ಹೇಳ್ದ. ಆ ಹೇಳಿದ್ ಏನು ಅಂತ ನಾವೀಗ ಫೋಕಸ್ ಮಾಡೋಣ. ದಟ್ ಹಿ ವಾಸ್ ಟಯರ್ಡ್. ನನಗೆ ಆಯಾಸವಾಗಿದೆ ಅಂತ ಅವನು ನನಗೆ ಹೇಳಿದ. ಅವನು ನನಗೆ ಏನಂತ ಹೇಳ್ದ? ಅವನಿಗೆ ಆಯಾಸವಾಗಿದೆ ಅಂತ ಹೇಳ್ದ. ಅವನು ನನಗೆ ಹೇಳ್ದ. ಏನಂತ ಹೇಳ್ದ? ಅವನಿಗೆ ಆಯಾಸವಾಗಿದೆ ಅಂತ ಹೇಳ್ದ. ಸೊ ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು ದ ವರ್ಡ್ಸ್ ಆಫ್ ದಟ್ ಪರ್ಸನ್. ಆ ವ್ಯಕ್ತಿ ನಮಗೆ ಏನು ಹೇಳ್ದ ಆ ವರ್ಡ್ಸ್ ಮೇಲೆ ನಾವು ಫೋಕಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇಂತಹ ಸಿಚುಯೇಷನ್ಸ್ ಅಲ್ಲಿ, ಇಂತಹ ಸಂದರ್ಭಗಳಲ್ಲಿ ಅಂದ್ರೆ ನಾವು ವರ್ಡ್ಸ್ ಮೇಲೆ ಫೋಕಸ್ ಮಾಡುವಾಗ, ಯಾರಾದ್ರೂ ಹೇಳಿದಂತಹ ಪದಗಳ ಮೇಲೆ, ಮಾತಿನ ಮೇಲೆ ಫೋಕಸ್ ಮಾಡುವಾಗ, ಅದ್ರ ಬಗ್ಗೆ ನಾವು ಎಕ್ಸ್ಪ್ರೆಸ್ ಮಾಡುವಾಗ ವಿ ಯೂಸ್ ಸೇ. ಆ ಸಂದರ್ಭದಲ್ಲಿ ನಾವು ಸೇನ ಯೂಸ್ ಮಾಡ್ತೀವಿ. ಈಗ ನಿಮಗೆ ಇಂಗ್ಲಿಷ್ ಅಲ್ಲಿ ಸೇನ ಯಾವಾಗ ಯೂಸ್ ಮಾಡಬೇಕು ಅನ್ನೋ ಡೌಟ್ ಆರ್ ಕನ್ಫ್ಯೂಷನ್ ಖಂಡಿತ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ಒನ್, ಟೆಲ್. ವೆನ್ ಟು ಯೂಸ್ ಟೆಲ್ ಇನ್ ಅವರ್ ಡೈಲಿ ಕಾನ್ವರ್ಸೇಷನ್. ನಮ್ಮ ನಿತ್ಯ ಜೀವನದ ಸಂಭಾಷಣೆಯಲ್ಲಿ ಟೆಲ್ ಅನ್ನ ಯಾವಾಗ ಯೂಸ್ ಮಾಡಬೇಕು, ಆರ್ ಇನ್ ವಾಟ್ ಸಿಚುಯೇಷನ್ ವಿ ನೀಡ್ ಟು ಯೂಸ್ ಟೆಲ್. ಯಾವ ಸಂದರ್ಭದಲ್ಲಿ ನಾವು ಟೆಲ್ ಅನ್ನ ಯೂಸ್ ಮಾಡಬೇಕು? ಟೆಲ್ ಯೂಸ್ಡ್ ವೆನ್ ಯು ಗಿವ್ ಇನ್ಫಾರ್ಮೇಶನ್ ಆರ್ ಇನ್ಸ್ಟ್ರಕ್ಷನ್ ಟು ಸಮ್ವನ್. ನೀನು ಯಾರಿಗಾದ್ರೂ ಒಂದು ಇನ್ಫಾರ್ಮೇಶನ್, ಮಾಹಿತಿಯನ್ನ ಕೊಡುವಾಗ ಅಥವಾ ಒಂದು ಸೂಚನೆಯನ್ನ ನೀಡುವಾಗ, ಮಾಹಿತಿಯನ್ನ ಕೊಡುವಾಗ, ಸೂಚನೆಯನ್ನ ನೀಡುವಾಗ ದೇ ವಿ ಯೂಸ್ ಟೆಲ್. ಅಲ್ಲಿ ನಾವು ಟೆಲ್ ಅನ್ನ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ಸೇ ಯೂಸ್ ಮಾಡೋದಿಲ್ಲ, ಅಲ್ಲಿ ನಾವು ಟೆಲ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಶಿ ಟೋಲ್ಡ್ ಮಿ ದ ಟ್ರೂತ್. ಶಿ ಟೋಲ್ಡ್ ಮಿ ದ ಟ್ರೂತ್. ಹಿಯರ್ ಐ ಆಮ್ ಶೇರಿಂಗ್ ಆನ್ ಇನ್ಫಾರ್ಮೇಶನ್. ನಾನೊಂದು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀನಿ. ಆ ಮಾಹಿತಿ ಏನು ಅನ್ನೋದಾದ್ರೆ, ಅವಳು ನನಗೆ ಸತ್ಯ ಹೇಳಿದಳು. ಅವಳು ನನಗೆ ಸತ್ಯ ಹೇಳಿದಳು. ಸೊ ದಿಸ್ ಈಸ್ ಆನ್ ಇನ್ಫಾರ್ಮೇಶನ್. ಇದೊಂದು ಮಾಹಿತಿ ಆಗಿದೆ. ನಾನು ಅದನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ದೆನ್ ಟೆಲ್ ಹಿಮ್ ಟು ಕಾಲ್ ಮೀ. ಟೆಲ್ ಹಿಮ್ ಟು ಕಾಲ್ ಮೀ. ಸೊ ಹಿಯರ್ ದಿಸ್ ಸ್ಟೇಟ್ಮೆಂಟ್ ಈಸ್ ಅನ್ ಇನ್ಸ್ಟ್ರಕ್ಷನ್. ಇದೊಂದು ಸೂಚನೆಯಾಗಿದೆ. ಯಾರೋ ಒಬ್ಬ ವ್ಯಕ್ತಿ ನನಗೆ ಕರೆ ಮಾಡಬೇಕಾಗಿದೆ, ಆದ್ರೆ ಅವನು ನನ್ನ ಕಣ್ಣಿಗೆ ಕಾಣಿಸಿಲ್ಲ, ಅಥವಾ ಇತ್ತೀಚೆಗೆ ಅವನು ನನ್ನನ್ನ ಭೇಟಿಯಾಗಿಲ್ಲ. ಆಗ ನಾನು ಮತ್ತೊಬ್ಬ ವ್ಯಕ್ತಿಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದ್ದೀನಿ. ಏನಂತ? ನಿನಗೇನಾದ್ರೂ ಆ ವ್ಯಕ್ತಿ ಸಿಕ್ಕಿದ್ರೆ, ನಿನಗೇನಾದ್ರೂ ಆ ವ್ಯಕ್ತಿ ಭೇಟಿಯಾದ್ರೆ, ಆಗ ನನಗೆ ಕರೆ ಮಾಡುವಂತ ಅವನಿಗೆ ಹೇಳು. ಸೊ ನನಗೆ ಕರೆ ಮಾಡುವಂತೆ ಅವನಿಗೆ ಹೇಳು. ಇಲ್ಲಿ ಅವನಿಗೆ ಅಂದ್ರೆ ಯಾವ ವ್ಯಕ್ತಿಯಿಂದ ನಾವು ಕರೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿಗೆ ನೀನ್ ಹೋಗಿ ಹೇಳು. ನಾನು ನಿನಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾವು ಟೆಲ್ ಅನ್ನ ಯೂಸ್ ಮಾಡಿದ್ದೀವಿ. ಅಂಡ್ ಇನ್ ಫಸ್ಟ್ ಸ್ಟೇಟ್ಮೆಂಟ್, ಟೋಲ್ಡ್ ಈಸ್ ದ ಪಾಸ್ಟ್ ಫಾರ್ಮ್ ಆಫ್ ಟೆಲ್. ಟೋಲ್ಡ್ ಅನ್ನೋದು ಟೆಲ್ ನ ಪಾಸ್ಟ್ ಫಾರ್ಮ್ ಆಗಿದೆ. ಇಲ್ಲಿ ನಾವು ಸೇನ ಯೂಸ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಫ್ ಯು ಸೇ ದ ಸೆಂಟೆನ್ಸ್ ವಿಲ್ ಬಿ ರಾಂಗ್. ಇಲ್ಲೇನಾದ್ರೂ ನಾವು ಸೇನ ಯೂಸ್ ಮಾಡಿದ್ರೆ ಸೆಂಟೆನ್ಸ್ ತಪ್ಪಾಗುತ್ತೆ. ವಿ ಕಾಂಟ್ ಸೇ ಶಿ ಸೆಡ್ ಮೀ ದ ಟ್ರೂತ್. ಶಿ ಸೆಡ್ ಮೀ ದ ಟ್ರೂತ್. ಆ ರೀತಿ ಯೂಸ್ ಮಾಡಿದ್ರೆ ಸೆಂಟೆನ್ಸ್ ರಾಂಗ್ ಆಗಿರುತ್ತೆ. ಸೇ ಹಿಮ್ ಟು ಕಾಲ್ ಮೀ. ಸೇ ಹಿಮ್ ಟು ಕಾಲ್ ಮೀ. ಈ ರೀತಿ ಹೇಳಿದ್ರು ಕೂಡ ಸೆಂಟೆನ್ಸ್ ತಪ್ಪಾಗಿರುತ್ತೆ. ಬಟ್ ಕೆಲವೊಂದ್ಸಲ
ಒಂದಷ್ಟು ಜನ ಆ ರೀತಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಸೇನಾ ಮತ್ತೆ ಟೆಲ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋ ನಾಲೆಡ್ಜ್ ಇರೋದಿಲ್ಲ. ಬಟ್ ನಮಗೆ ಕರೆಕ್ಟ್ ಆಗಿ ಅದನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾದಾಗ ಖಂಡಿತ ಮಿಸ್ಟೇಕ್ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ಎಕ್ಸಾಂಪಲ್ಸ್, ರವಿ ಟೋಲ್ಡ್ ಮಿ ದ ಆನ್ಸರ್. ರವಿ ನನಗೆ ಉತ್ತರವನ್ನ ಹೇಳಿದ. ಸೊ ಹಿಯರ್ ಆಲ್ಸೋ ಐ ಆಮ್ ಶೇರಿಂಗ್ ಆನ್ ಇನ್ಫಾರ್ಮೇಶನ್. ನಾನೊಂದು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀನಿ. ಏನದು ಮಾಹಿತಿ? ರವಿ ನನಗೆ ಉತ್ತರವನ್ನ ಹೇಳಿದ. ಸೊ ವಿ ಯೂಸ್ಡ್ ಟೋಲ್ಡ್. ಅದಕ್ಕೆ ನಾವು ಟೋಲ್ಡ್ ಅನ್ನ ಯೂಸ್ ಮಾಡಿದ್ದೀವಿ. ಕ್ಯಾನ್ ಯು ಟೆಲ್ ಹರ್ ದ ಗುಡ್ ನ್ಯೂಸ್? ಕ್ಯಾನ್ ಯು ಟೆಲ್ ಹರ್ ದ ಗುಡ್ ನ್ಯೂಸ್? ನೀನವಳಿಗೆ ಶುಭ ಸುದ್ದಿಯನ್ನ ಹೇಳಬಲ್ಲೆಯಾ, ಹೇಳೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ದೀವಿ. ಸೊ ಇನ್ಸ್ಟ್ರಕ್ಷನ್ಸ್ ಅಂಡ್ ಇನ್ಫಾರ್ಮೇಶನ್ಸ್ ಅನ್ನ ಶೇರ್ ಮಾಡುವಾಗ ದೇರ್ ವಿ ಯೂಸ್ ಟೆಲ್, ನಾಟ್ ಸೇ. ಸೊ ಈಗ ನಿಮಗೆ ಇಂಗ್ಲಿಷ್ ಅಲ್ಲಿ ದಟ್ ಮೀನ್ಸ್ ಎಸ್ಪೆಷಲಿ ವೈಲ್ ಮೇಕಿಂಗ್ ದ ಸೆಂಟೆನ್ಸಸ್ ಅಂಡ್ ಇನ್ ಕಾನ್ವರ್ಸೇಷನ್, ವಾಕ್ಯಗಳನ್ನ ರಚನೆ ಮಾಡುವಾಗ ಮತ್ತೆ ಕಾನ್ವರ್ಸೇಷನ್ ಅಲ್ಲಿ ಟೆಲ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಂಡ್ ದೆನ್ ಸ್ಪೀಕ್. ಸ್ಪೀಕ್ ಅನ್ನ ಇಂಗ್ಲಿಷ್ ಅಲ್ಲಿ ಯಾವಾಗ ಯೂಸ್ ಮಾಡ್ತೀವಿ? ಸ್ಪೀಕ್ ಈಸ್ ಮೋರ್ ಫಾರ್ಮಲ್. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಸೊ ಇದು ಹೆಚ್ಚು ಫಾರ್ಮಲ್ ಆಗಿರುತ್ತೆ, ನಾಟ್ ಲೈಕ್ ಇನ್ಫಾರ್ಮಲ್. ಇನ್ಫಾರ್ಮಲ್ ಆಗಿ ಇರೋದಿಲ್ಲ. ಸೊ ವೆನ್ ಡು ವಿ ಯೂಸ್ ಸ್ಪೀಕ್? ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಸ್ಪೀಕ್ ಯೂಸ್ಡ್ ಫಾರ್ ಒನ್ ವೇ ಕಮ್ಯುನಿಕೇಶನ್. ಸೊ ಯೂಸ್ಡ್ ಫಾರ್ ಒನ್ ವೇ ಕಮ್ಯುನಿಕೇಶನ್ ಅಂಡ್ ಲ್ಯಾಂಗ್ವೇಜ್ ಎಬಿಲಿಟಿ. ಸೊ ಇದನ್ನ ಎರಡು ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಿ. ಒನ್ ವೇ ಕಮ್ಯುನಿಕೇಶನ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಲ್ಯಾಂಗ್ವೇಜ್ ಎಬಿಲಿಟಿ. ಸೊ ಇದು ಏನು ಅನ್ನೋದನ್ನ ನೀವು ಎಕ್ಸಾಂಪಲ್ಸ್ ಅಲ್ಲಿ ನೋಡಿದಾಗ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಜಸ್ಟ್ ಮೀನಿಂಗ್ ಅಲ್ಲಿ ನೋಡ್ಕೊಂಡಾಗ ಒಂದು ಐಡಿಯಾ ಬರುತ್ತೆ, ಎಕ್ಸಾಂಪಲ್ಸ್ ಅಲ್ಲಿ ನೋಡಿದಾಗ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ. ಐ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್. ಐ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್. ನಾನು ಮ್ಯಾನೇಜರ್ ಹತ್ರ ಮಾತನಾಡಬೇಕು. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋ ವಿಷಯ ಏನು ಅಂದ್ರೆ ಇಟ್ಸ್ ಒನ್ ವೇ ಕಮ್ಯುನಿಕೇಶನ್. ಇದು ಒನ್ ವೇ ಕಮ್ಯುನಿಕೇಶನ್ ಆಗಿರುತ್ತೆ. ಐ ವಾಂಟ್ ಟು ಸ್ಪೀಕ್, ನಾನು ಮಾತನಾಡಬೇಕು ಅನ್ಕೊಂಡಿದ್ದೀನಿ. ನಾನು ಮಾತನಾಡೋ ಸಂದರ್ಭದಲ್ಲಿ ಮ್ಯಾನೇಜರ್ ಏನ್ ಮಾಡಬೇಕು? ಈ ನೀಡ್ ಟು ಲಿಸನ್ ಆರ್ ಹಿಸ್ ಡ್ಯೂಟಿ ಈಸ್ ಟು ಲಿಸನ್. ಅವರ ಕೆಲಸ ಏನಾಗಿರುತ್ತೆ? ನನ್ನ ಮಾತನ್ನ ಕೇಳಿಸಿಕೊಳ್ಳೋದು. ಸೊ ಇದು ಟೂ ವೇ ಕಮ್ಯುನಿಕೇಶನ್ ಆಗಿರೋದಿಲ್ಲ, ಇಟ್ಸ್ ಒನ್ ವೇ ಕಮ್ಯುನಿಕೇಶನ್. ನಾನ್ ಮಾತಾಡ್ತೀನಿ, ಅವರು ಕೇಳಿಸಿಕೊಳ್ತಾರೆ. ಸೊ ಐ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್. ನಾನು ಮ್ಯಾನೇಜರ್ ಜೊತೆ ಮಾತನಾಡಬೇಕು. ಸೊ ಈಗ ನಿಮಗೆ ಒನ್ ವೇ ಕಮ್ಯುನಿಕೇಶನ್ ಅಂದ್ರೆ ಏನು ಅಂತ ಅರ್ಥ ಆಗಿರುತ್ತೆ. ಅಂಡ್ ದೆನ್ ಶಿ ಸ್ಪೀಕ್ಸ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಅವಳು ಇಂಗ್ಲಿಷ್ ಅನ್ನ ನಿರರ್ಗಳವಾಗಿ ಮಾತನಾಡ್ತಾಳೆ. ಅವಳು ಇಂಗ್ಲಿಷ್ ಅನ್ನ ಹೇಗೆ ಮಾತಾಡ್ತಾಳೆ? ನಿರರ್ಗಳವಾಗಿ ಮಾತನಾಡ್ತಾಳೆ. ಅವಳು ಇಂಗ್ಲಿಷ್ ಭಾಷೆಯನ್ನ ನಿರರ್ಗಳವಾಗಿ ಮಾತನಾಡ್ತಾಳೆ. ಸೊ ಹಿಯರ್ ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ದ ಲ್ಯಾಂಗ್ವೇಜ್ ಎಬಿಲಿಟಿ. ಭಾಷಾ ಸಾಮರ್ಥ್ಯವನ್ನ ನಾವು ಹೇಳ್ತಾ ಇದ್ದೀವಿ. ಫಸ್ಟ್ ಒನ್, ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ಒನ್ ವೇ ಕಮ್ಯುನಿಕೇಶನ್. ಒನ್ ವೇ ಕಮ್ಯುನಿಕೇಶನ್ ಮೀನ್ಸ್ ನಾನ್ ಮಾತಾಡ್ತೀನಿ, ಎದುರುಗಡೆ ಇರೋ ವ್ಯಕ್ತಿಗಳು ಕೇಳಿಸಿಕೊಳ್ತಾರೆ. ನಾನು ಮಾತಾಡಿದ್ಮೇಲೆ ಬೇಕಾದ್ರೆ ಅವರು ಅದಕ್ಕೆ ರಿಯಾಕ್ಷನ್ ಕೊಡಬಹುದು, ಅಥವಾ ಅವರು ಅದನ್ನ ಕೇಳಿದ ನಂತರ ತಮ್ಮ ಒಪಿನಿಯನ್ಸ್ ನ ಶೇರ್ ಮಾಡಬಹುದು. ಬಟ್ ನಾನು ಮಾತನಾಡೋ ಸಂದರ್ಭದಲ್ಲಿ ನಾನು ಒಬ್ಬನೇ ಮಾತಾಡ್ತಾ ಇರ್ತೀನಿ, ಉಳಿದವರೆಲ್ಲ ಕೇಳಿಸಿಕೊಡ್ತಾ ಇರ್ತಾರೆ. ಸೊ ದೆನ್ ಇಟ್ ಈಸ್ ಒನ್ ವೇ ಕಮ್ಯುನಿಕೇಶನ್. ಅಂಡ್ ಇನ್ ಸೆಕೆಂಡ್ ಎಕ್ಸಾಂಪಲ್ ವಿ ಆರ್ ಟಾಕಿಂಗ್ ಅಬೌಟ್ ಹರ್ ಲ್ಯಾಂಗ್ವೇಜ್ ಎಬಿಲಿಟಿ. ಅವಳ ಭಾಷಾ ಸಾಮರ್ಥ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಸೊ ಶಿ ಸ್ಪೀಕ್ಸ್ ಇಂಗ್ಲಿಷ್ fluently. Next example, Lata can speak Telugu. Lata can speak Telugu. Lata Telugu ಮಾತನಾಡಬಲ್ಲಳು. So here we are expressing the language ability. We are talking about Lata's language ability. ಲತಾಳ ಭಾಷಾ ಸಾಮರ್ಥ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವಳಿಗೆ ತೆಲುಗನ್ನ
ತೆಲುಗು ಭಾಷೆಯನ್ನ ಮಾತನಾಡುವ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದೀವಿ. ಸ್ಟೂಡೆಂಟ್ ಸ್ಪೋಕ್ ಟು ದ ಟೀಚರ್. ಸ್ಪೋಕ್ ಈಸ್ ದ ಪಾಸ್ಟ್ ಫಾರ್ಮ್ ಆಫ್ ಸ್ಪೀಕ್. ಸ್ಪೀಕ್ ನ ಪಾಸ್ಟ್ ಫಾರ್ಮ್ ಸ್ಪೋಕ್ ಆಗಿದೆ. ವಿದ್ಯಾರ್ಥಿಗಳು ಶಿಕ್ಷಕ ಅಥವಾ ಶಿಕ್ಷಕಿಯ ಜೊತೆ ಮಾತನಾಡಿದರು. ಅವರು ತಮ್ಮ ಶಿಕ್ಷಕ ಅಥವಾ ಶಿಕ್ಷಕಿ ಜೊತೆ ಮಾತಾಡಿದ್ದಾರೆ. ಸೊ ಇಲ್ಲಿ ನಮಗೆ ಒನ್ ವೇ ಕಮ್ಯುನಿಕೇಶನ್ ಮಾತ್ರ ಗೊತ್ತಿದೆ. ಟೀಚರ್ ಇವರಿಗೆ ಏನ್ ಹೇಳಿದ್ರು ನಮಗೆ ಗೊತ್ತಿಲ್ಲ, ಬಟ್ ಸ್ಟೂಡೆಂಟ್ಸ್ ಟೀಚರ್ ಹತ್ರ ಮಾತಾಡಿದ್ದಾರೆ. ಸೊ ಒನ್ ವೇ ಕಮ್ಯುನಿಕೇಶನ್. ಸೊ ಹಿಯರ್ ವಿ ಯೂಸ್ಡ್ ಸ್ಪೋಕ್. ಸೊ ಈಗ ನಿಮಗೆ ಇಂಗ್ಲಿಷ್ ಭಾಷೆಯನ್ನ ಮಾತಾಡುವಾಗ ಅಥವಾ ಸೆಂಟೆನ್ಸ್ ಗಳನ್ನ ಮಾಡುವಾಗ ಸ್ಪೀಕ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ನಾವು ದ ಲಾಸ್ಟ್ ಒನ್ ಟಾಕ್. ಟಾಕ್. ಟಾಕ್ ಅನ್ನ ಯಾವ ಸಿಚುವೇಶನ್ಸ್ ಅಲ್ಲಿ, ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ? ಟಾಕ್ ಮೀನ್ಸ್ ಇಟ್ಸ್ ಟೂ ಪೀಪಲ್ ಹ್ಯಾವಿಂಗ್ ಕಾನ್ವರ್ಸೇಷನ್. ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುತ್ತಿರುವ ಸಂಭಾಷಣೆ. ಆಗ ಟಾಕ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇಟ್ಸ್ ಕ್ಯಾಶುಯಲ್ ಆರ್ ಇಟ್ಸ್ ಮೋರ್ ಕ್ಯಾಶುಯಲ್. ಸೊ ಬಹಳ ಕ್ಯಾಶುಯಲ್ ವೇ ಕಾನ್ವರ್ಸೇಷನ್ ಆಗಿರುತ್ತೆ. ಇಬ್ಬರು ವ್ಯಕ್ತಿಗಳ ನಡುವೆ ಸಂಭಾಷಣೆ, ಮಾತುಕತೆ ನಡೆಯುವಾಗ ದೇ ವಿ ಯೂಸ್ ಟಾಕ್. ಅದರ ಬಗ್ಗೆ ನಾವು ಹೇಳುವಾಗ ಟಾಕ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಲೆಟ್ಸ್ ಟಾಕ್ ಅಬೌಟ್ ಯುವರ್ ಐಡಿಯಾ. ಲೆಟ್ಸ್ ಟಾಕ್ ಅಬೌಟ್ ಯುವರ್ ಐಡಿಯಾ. ಸೊ ನಿನ್ನ ಐಡಿಯಾ ಬಗ್ಗೆ ಮಾತಾಡೋಣ. ನಿನ್ನ ಐಡಿಯಾ ಬಗ್ಗೆ ಮಾತಾಡೋಣ ಅಂದ್ರೆ ಹಿಯರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಕಾನ್ವರ್ಸೇಷನ್ ಅಬೌಟ್ ಯುವರ್ ಐಡಿಯಾ. ನಿನ್ನ ಐಡಿಯಾ ಬಗ್ಗೆ ನಾವಿಬ್ಬರು ಮಾತುಕತೆ ನಡೆಸೋಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಅದ್ರ ಬಗ್ಗೆ ವಿಷಯಗಳನ್ನ ಹಂಚಿಕೊಳ್ಳೋಣ. ಸೊ ಇವೆಲ್ಲ ಕೂಡ ಅಲ್ಲಿ ಸೇರಿರುತ್ತೆ. ಸೊ ಈ ರೀತಿ ಕಾನ್ವರ್ಸೇಷನ್, ಟೂ ಪೀಪಲ್ ಹ್ಯಾವಿಂಗ್ ಕಾನ್ವರ್ಸೇಷನ್, ಇಬ್ಬರು ವ್ಯಕ್ತಿಗಳಲ್ಲಿ ಸಂಭಾಷಣೆ ನಡೆಯುವಾಗ ಟಾಕ್ ಅನ್ನೋದನ್ನ ಯೂಸ್ ಮಾಡ್ತೀವಿ. And then I talked with my friend last night. I talked with my friend last night. ಕಳೆದ ರಾತ್ರಿ ನಾನು ನನ್ನ ಸ್ನೇಹಿತನ ಜೊತೆ ಅಥವಾ ಸ್ನೇಹಿತನೊಂದಿಗೆ ಮಾತನಾಡಿದೆ. ದಟ್ ಮೀನ್ಸ್ ಐ ಹ್ಯಾಡ್ ಅ ಕಾನ್ವರ್ಸೇಷನ್. ಸೊ ನಾನು ಮತ್ತೆ ನನ್ನ ಸ್ನೇಹಿತ ಒಂದಷ್ಟು ಮಾತುಕತೆ ನಡೆಸಿದ್ವಿ, ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಕಮ್ಯುನಿಕೇಶನ್ ಅನ್ನೋದು ಏನಾಗಿರುತ್ತೆ, ಟೂ ವೇ ಆಗಿರುತ್ತೆ. ನಾನು ಮಾತಾಡ್ತೀನಿ, ಅದಕ್ಕೆ ಅವರು ರಿಪ್ಲೈ ಕೊಡ್ತಾರೆ, ನಮ್ಮಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆದಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಟಾಕ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ಲೆಟ್ಸ್ ಟಾಕ್ ನೌ. ಲೆಟ್ಸ್ ಟಾಕ್ ನೌ. ಈಗ ಮಾತಾಡೋಣ. ಅಥವಾ ಮಾತನಾಡೋಣ. ದಟ್ ಮೀನ್ಸ್ ಇವಾಗ ಕಾನ್ವರ್ಸೇಷನ್, ಸಂಭಾಷಣೆ ನಡೆಸೋಣ, ನಾವಿಬ್ರು ಮಾತುಕತೆ ನಡೆಸೋಣ. ಸೊ ವಿ ಯೂಸ್ಡ್ ಟಾಕ್. ದೇ ಟಾಕ್ಡ್ ಅಬೌಟ್ ಸ್ಕೂಲ್. ದೇ ಟಾಕ್ಡ್ ಅಬೌಟ್ ಸ್ಕೂಲ್. ದಟ್ ಮೀನ್ಸ್ ದೇ ಹ್ಯಾಡ್ ಅ ಕಾನ್ವರ್ಸೇಷನ್ ಅಬೌಟ್ ಸ್ಕೂಲ್. ಅವರು ಶಾಲೆಯ ಬಗ್ಗೆ ಮಾತನಾಡಿದ್ರು. ಯಾವುದ್ರ ಬಗ್ಗೆ ಮಾತನಾಡಿದ್ರು? ಶಾಲೆಯ ಬಗ್ಗೆ. ಅಂದ್ರೆ ಶಾಲೆಯ ಬಗ್ಗೆ ಒಂದು ಕಾನ್ವರ್ಸೇಷನ್ ನಡೆದಿತ್ತು, ಸಂಭಾಷಣೆ ನಡೆದಿತ್ತು, ಶಾಲೆಯ ಬಗ್ಗೆ ವಿಚಾರ ವಿನಿಮಯ ನಡೆದಿತ್ತು. ಸೊ ಕಮ್ಯುನಿಕೇಶನ್ ಅನ್ನೋದು ಇಲ್ಲಿ ಟೂ ವೇ ಆಗಿರುತ್ತೆ. ಸೊ ಈಗ ನಿಮಗೆ ಇಂಗ್ಲಿಷ್ ಅಲ್ಲಿ ಟಾಕ್ ಇದನ್ನ ಯಾವಾಗ ಯೂಸ್ ಮಾಡಬೇಕು, ದಟ್ ಮೀನ್ಸ್ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮೊದಲು ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಸೇ, ಟೆಲ್, ಸ್ಪೀಕ್ ಅಂಡ್ ಟಾಕ್ ಇವನ್ನ ಯಾವಾಗ ಯೂಸ್ ಮಾಡ್ತೀವಿ? when we are focusing on words of someone, or when we are focusing someone's words. ಬೇರೆಯವರ ಮಾತಿನ ಮೇಲೆ, ಅವರು ಆಡಿದ ಪದಗಳ ಮೇಲೆ ಗಮನವನ್ನ ಕೊಡುವಾಗ say. tell, to give information or instructions to someone. ಯಾರಿಗಾದ್ರೂ ಇನ್ಫಾರ್ಮೇಶನ್, ಮಾಹಿತಿಯನ್ನ ಅಥವಾ ಸೂಚನೆಯನ್ನ ಕೊಡುವಾಗ tell. speak, formal or language ability. That means one-way communication and expressing, or when we are talking about the language ability of someone, where we use speak. And talk, last one, talk. It is more casual
ದಟ್ ಮೀನ್ಸ್ ಕ್ಯಾಶುಯಲ್ ಚಾಟ್ ಆರ್ ಕಾನ್ವರ್ಸೇಷನ್, ಒಂದು ಸಾಮಾನ್ಯವಾಗಿ ನಡೆಯುವಂತಹ ಸಂಭಾಷಣೆ ಆಗಿರುತ್ತೆ, ಚಾಟಿಂಗ್ ಆಗಿರುತ್ತೆ. ಸೊ ಈಗ ನಿಮಗೆ ಸೇ, ಟೆಲ್, ಸ್ಪೀಕ್ ಅಂಡ್ ಟಾಕ್ ಇವುಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ಏನು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೀವು ಕೂಡ ಸೇ, ಟೆಲ್, ಸ್ಪೀಕ್ ಅಂಡ್ ಟಾಕ್ ಈ ವರ್ಡ್ಸ್ ಅನ್ನ ಯೂಸ್ ಮಾಡಿ ಒಂದೊಂದು ಸೆಂಟೆನ್ಸ್ ಅನ್ನ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ದೆನ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನೀವೇನಾದ್ರೂ ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಈ 4 ವರ್ಡ್ಸ್ ಅಲ್ಲಿ ನಿಮಗೆ ಹೆಚ್ಚು ಕನ್ಫ್ಯೂಷನ್ ಮಾಡಿದಂತಹ ವರ್ಡ್ ಯಾವುದು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.